ಈಗ ಚಿಕ್ಕವನಿದ್ದಾಗ ಬಡತನ ನಿಮಗೆ ಹನುಮಂತಗೆ ಶಾಲಿ ಕಲಿಯೋದು ಬಿಟ್ಟು ನಿಮ್ಮ ಜೊತೆಗೆ ಬಂದ ಆ ಚಳಿ ಗಾಳಿಯಲ್ಲಿ ಬಂದಾಗ ನನ್ನ ಮಗ ಓದ್ಲಿಲ್ಲ ಅಂತೇಳಿ ಯಾವಾಗಾರ ಕಣ್ಣೀರು ಹಾಕಿದ್ದಿದ್ಯಾ ನೀವು? ಕಣ್ಣೀರು ಹಾಕಾದೇನ ನಾ ಎಲ್ಲ ಈಗ ತೇಲಿ ಹುಷಾರಾದಂಗ ಆವಾಗ್ಲಿಂದ ನನ್ನ ತೇಲಿ ಹುಷಾರಾಗ್ಲಿಲ್ಲ. ಈಗ ಓಟ್ ನಂದು ತೇಲಿ ಓಡಾಕತೈತಿ. ನನ್ನ ಮಕ್ಕಳ ಸಲಾಗಿ ನಾ ಕಷ್ಟ ಪಡೆದಿದ್ದು ರೈತರು ಯಾಕೋ ಹಿಂಗ್ಯಾಕೆ ಕುಂತಿ ಅಂತಂದ್ರೆ ಏನಿಲ್ರಿ ಸಾವ್ಕಾರ, ಏನಿಲ್ರಿ ಮರಿ ಮುಂದಾದೀನಿ, ಮಕ್ಕಳ ಕುರಿಗೆ ಹೋಗ್ಲಿಲ್ಲ, ನನ್ನ ಗಂಡು ಒಬ್ಬ ಅವನ ಹೋಗ್ಯಾನ್ರಿ, ಹೆಂಗೆ ಮಾಡಬೇಕು, ಎಲ್ಲಿ ಹೋಗ್ಯಾರವ ಅಂತಂದ್ರೆ ಎಲ್ಲಿ ಹೋಗ್ಯಾರ ಅಂತನ್ಲಿ, ಎಲ್ಲಾರ ಗಿಡಕ್ಕೆ ಸಂಗಟಿ ಹಾಕಿ ಭರಣೆ ಆಗಿಟ್ಟು ಹೋದ್ರೆ ಮರಿ ಓಡ್ ಹೋದಿಂದ ನಾ ತಿರ್ಕೊಂತ ಅಡ್ಡಾಡಾಕಿ ಬಂದು ಊಟ ಮಾಡಿ ಯಾವಾಗ ಹೋಗ್ಬಿಡ್ತಿದ್ನ ಏನು ಹೋಗ್ಬಿಡವ ಬಂದು ಬಣಿ ನೋಡಿದ್ರೆ ಅದಾಗ ಸಂಗಟಿ ಇರ್ತಿದ್ದಿಲ್ಲ. ಹಂಗಾರ ಒಬ್ಬ ಆಕಿ ವಿಚಾರ ಮಾಡ್ತಿದ್ದೆ, ನನ್ನ ಮಗ ಬಂದಿದ್ದಾನೇನು, ಉಂಡು ಹೋಗ್ಯಾನಲ್ಲ, ಯಾಕೆ ಉಂಡು ಹೋಗ್ಲಿ ಬಿಡು, ರಾತ್ರಿ ಯಾರು ಮನ್ಯಾಗ ಮಕ್ಕೊಂಡಿದ್ದಾನ, ಯಾರು ಊಟ ಕೊಟ್ಟಿದ್ದಾರ, ಬರೇ ಇದೇ ಯೋಚನೆ ಮಾಡ್ಕೊಂಡು ಇರ್ತಿದ್ದೆ ನನ್ನ ಮಕ್ಕಳ ಸಲುವಾಗಿ. ಈ ನಮೂನೆ ಓಡಾಡಕ್ಕೆ ಹತ್ಬಿಟ್ಟಿದ್ದ ಹನುಮಂತಪ್ಪ. ಅಲ್ಲಮ್ಮ, ಯಾವಾಗಾದ್ರೂ ಆ ಬಡತನದೊಳಗೆ ಯಾವಾಗಾದ್ರೂ ಹನುಮಂತಗೆ ಊಟ ಸಿಗ್ದಂಗೆ ಇದ್ದದ್ದು ಮಕ್ಕಂಡಿದ್ದು ಹಸ್ಕೊಂಡದ ನನ್ನ ಮಗ ಅಂತೇಳಿ ಆ ತಾಯಿ ಕರಳು ನೊಂದದ್ದುಂಟ ಆವತ್ತಿನ ದಿನದಲ್ಲಿ? ಅದ ಭಾಳ ಅವಂದ ತಲೆಯಾಗ ಭಾಳ ಹಾಕ್ಕೊಡ್ತಿದ್ದೆ. ನನ್ನ ಮಕ್ಕಳು ಸುಮ್ಮನೆ ಬಂದು ಇಲ್ಲಿ ಒಜ್ಜೆದಾಗಿದ್ದಿದ್ರ ಮಾಡಿದ ಸಂಗಟ್ಯಾಗ ಅಷ್ಟೂರು ಕುಂತು ತಿಂದು ಮರಿಗೆ ಹೋಗಾದು ಕುರಿಗೆ ಹೋಗಾದಂತಂದ್ರೆ ಒಂದ ಹತ್ರ ಇರ್ತಿದ್ವಿ. ಇವೇನು ಓಡಾಡಕ್ಕೆ ಕುಂತ್ರು, ಎಲ್ಲಿ ಹೊಂಟ್ರು ಏನು, ಇದ ಚಿಂತ್ಯಾಗ ಭಾಳ ಇರ್ತಿದ್ವಿ.